ಮುಖ್ಯಮಂತ್ರಿಯವರ ಅಫಿಷಿಯಲ್ ಟ್ವೀಟ್ ಅನ್ನು ನಾನು ನಿಮಗೆ ಓದ್ತೇನೆ. ಏನು ಹೇಳ್ತಾರೆ ಅಂದರೆ, ಅಕ್ರಮವಾಗಿ ಮನೆ ಕಟ್ಟಿಕೊಂಡಿರುವ ಸರ್ಕಾರದಿಂದಲೇ ಮನೆ ಕಟ್ಟಿಕೊಡಿಸುವುದು ಇದೊಂದು ಪ್ರಕರಣಕ್ಕೆ ಮಾತ್ರ ಸೀಮಿತವಾಗಿರುತ್ತದೆ. ಅಕ್ರಮವಾಗಿ ಶೆಡ್ ನಿರ್ಮಿಸಿ ಬಿಟ್ಟು ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದ್ದೇನೆ. ಇನ್ನು ಮುಂದೆ ಇಂತಹ ಅಕ್ರಮ ನಡೆದರೆ ಸಂಬಂಧಪಟ್ಟ ಅಧಿಕಾರಿಗಳನ್ನೇ ಹೊಣೆಗಾರಿಕೆ ಮಾಡುತ್ತೇನೆ. ಇದು ಮುಖ್ಯಮಂತ್ರಿಗಳ ಅಫಿಷಿಯಲ್. ಇದು ಎಷ್ಟು ಹಾಸ್ಯಾಸ್ಪದ ಜೋಕ್ ಆಗುತ್ತೆ ಅಂತ ಹೇಳಿದ್ರೆ, ಕೇರಳದಲ್ಲಿ ಮುಂದಿನ ದಿನ ಬರುವ ಎಲೆಕ್ಷನ್ನು ಲೆಫ್ಟ್ ಪಾರ್ಟಿಗಳು ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರವನ್ನು ಹಿಂದೂ ವಿರೋಧಿಯನ್ನ ಧೋರಣೆಯನ್ನು ತೋರಿಸ್ತಾ ಇದೆ ಅಂತ ಹೇಳಿ ಅಲ್ಲಿ ಪ್ರಚಾರ ಮಾಡಿ ಓಟ್ ಕಿತ್ಕೋಬೇಕು ಅಂತ ಹೊರಟಿದ್ರು. ಅದಕ್ಕೆ ಇವರು ಗೂಬೆಯಾಗಿ ಎಲೆಕ್ಷನ್ಗೋಸ್ಕರ ಯಾರ್ಯಾರು ಅಕ್ರಮವಾಗಿ ಮನೆ ಕಟ್ಕೊಂಡಿದ್ದಾರೆ, BBMP ಗಾರ್ಬೇಜನ್ನು ಹಾಕಲಿಕ್ಕೆ ಮಾಡಿರ್ತಕ್ಕಂಥ ಜಾಗದಲ್ಲಿ, ಕೋಗಿಲೋದಲ್ಲಿ, ಆ ಜಾಗದಲ್ಲಿ ಒಬ್ಬ ರಾಜಕಾರಣಿಗೆ ಪುಡಾರಿ ಆಗಿರ್ತಕ್ಕಂಥ ವಸೀಮು, ಅವನು ಅಲ್ಲೆಲ್ಲ ಏನಾರು ಮಾಡಿಕೊಟ್ಟಿದ್ದಾನೆ ಅಂತ ಅದಕ್ಕೆ ವಸೀಂ ಲೇಔಟ್ ಅಂತ ಹೆಸರಿಟ್ಬಿಟ್ಟಿದ್ದಾರೆ. ಆ ಪುಡಾರಿ ಹೆಸರಲ್ಲೇ ಆತ ನಿಮಗೆ ಪರ್ಮಿಷನ್ ಕೊಡ್ತೀನಿ, ಏನು ಕೊಡ್ತೀನಿ ಅಂತೇನೋ ಆಪಾದನೆ ಇದೆ. ಅದನ್ನು ಪೊಲೀಸರು ಮತ್ತು ಸರ್ಕಾರ ಅದನ್ನು ಸರ್ಚ್ ಮಾಡಬೇಕು. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.